ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಶ್ರೀ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಕನಿಷ್ಠ 5 ಮುಸ್ಲಿಂ ನಾಯಕರಿಗೆ ಸಚಿವ ಸ್ಥಾನ ನೀಡಲು ಒತ್ತಾಯ. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ನೂತನ ಸಚಿವ ಸಂಪುಟದಲ್ಲಿ ಶ್ರೀ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಕನಿಷ್ಠ 5 ಮುಸ್ಲಿಂ ನಾಯಕರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಅಂಜುಮನಿ ಇಸ್ಲಾಂ ಧಾರವಾಡ ಸಂಸ್ಥೆ ಪದಾಧಿಕಾರಿಗಳು, ಸದಸ್ಯರು, ಶಹರದ ಸಮಸ್ತ ಮುಸ್ಲಿಂ ಬಾಂಧವರದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆ ಉಪಾಧ್ಯಕ್ಷರಾದ ಬಶೀರ್ ಅಹಮದ್ ಅವರು, ಶ್ರೀ ಜಮೀರ್ ಅಹಮದ್ ಖಾನ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಎಂದು ಸಚಿವ ಸ್ಥಾನ ತಪ್ಪಿಸಿ ಅವಮಾನಿಸುವ ಕುತಂತ್ರ ನಡೆದಿದೆ. ಮುಸ್ಲಿಂ ನಾಯಕರ ಬೆಳವಣಿಗೆ ಸಹಿಸದ ಕೆಲವು ಕಾಣದ ಕೈಗಳು ಷಡ್ಯಂತ್ರ ನಡೆಸಿ ಇಂಥ ಕೀಳು ಮಟ್ಟದ ರಾಜಕೀಯ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಮುಸ್ಲಿಂ ಸಮುದಾಯ ಮುಖ್ಯ ಪಾತ್ರ ವಹಿಸಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ. ರಾಜಕೀಯವಾಗಿ ಬೆಳೆಯಬಾರದೆಂದು ಕುತಂತ್ರಗಳು ನಡೆಸುವುದು ರಾಜಕೀಯದಲ್ಲಿ ಸಾಮಾನ್ಯ. ಆದರೆ ಅದನ್ನೇ ಮುಖ್ಯ ನೆಪವಾಗಿಟ್ಟುಕೊಂಡು ಅವರಿಗೆ ಸಚಿವ ಸ್ಥಾನ ನೀಡದೇ ಇರುವುದು ರಾಜ್ಯದ ಮುಸ್ಲಿಂ ಸಮುದಾಯಕ್ಕೆ ತೀವ್ರ ಅಸಮಾಧಾನವಾಗಿದೆ. ಆದ್ದರಿಂದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ನೂತನ ಸಚಿವ ಸಂಪುಟದಲ್ಲಿ ಶ್ರೀ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಇನ್ನು 5 ಜನ ಮುಸ್ಲಿಂ ನಾಯಕರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕೆಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚುಂಚೋರಿ ಅವರು, ನಮ್ಮ ಲೀಡರ್ ಬಲಿಷ್ಠವಿದ್ದರೆ ನಾವು ಬಲಿಷ್ಠವಿದ್ದ ಹಾಗೆ. ಆದ್ದರಿಂದ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆ ಉಪಾಧ್ಯಕ್ಷರಾದ ಶ್ರೀ ಬಶೀರ್ ಅಹಮದ್ ಜಾಗೀರ್ದಾರ್, ಕಾರ್ಯದರ್ಶಿಗಳಾದ ಡಾಕ್ಟರ್ ಎಸ್ ಸರ್ಗಿರೋ, ಖಜಾಂಚಿ ಶ್ರೀ ರಫೀಕ್ ಅಹಮದ್ ಶಿರಹಟ್ಟಿ, ಸಂಸ್ಥೆಯ ಮಾಜಿ ಕಾರ್ಯದರ್ಶಿ ಮತ್ತು ಧಾರವಾಡ ಜಿಲ್ಲಾ ಸಫಾ ಬೈತುಲ್ ಮಾಲ್ ಅಧ್ಯಕ್ಷರಾದ ಶ್ರೀ ನಜೀರ್ ಅಹಮದ್ ಮನಿಯಾರ್, ಆಡಳಿತ ಮಂಡಳಿಯ ಸದಸ್ಯರು, ಶಹರದ ಸಮಸ್ತ ಮುಸ್ಲಿಂ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀ ದೀಪಕ್ ಚುಂಚೋರೆ, ಮಹಾನಗರ ಪಾಲಿಕೆಯ ಸದಸ್ಯರಾದ ಮೆಹಬೂಬ್ ಪಠಾಣ್, ಶಂಭು ಸಾಲ್ಮನಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀ ಜಮೀರ್ ಅಹಮದ್ ಖಾನ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಎಂದು ಸಚಿವ ಸ್ಥಾನ ತಪ್ಪಿಸಿ ಅವಮಾನಿಸುವ ಕುತಂತ್ರ ನಡೆದಿದೆ. ಮುಸ್ಲಿಂ ನಾಯಕರ ಬೆಳವಣಿಗೆ ಸಹಿಸದ ಕೆಲವು ಕಾಣದ ಕೈಗಳು ಷಡ್ಯಂತ್ರ ನಡೆಸಿ ಇಂತಹ ಕೀಳು ಮಟ್ಟದ ರಾಜಕೀಯ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಲು ಮುಸ್ಲಿಂ ಸಮುದಾಯ ಮುಖ್ಯ ಪಾತ್ರ ವಹಿಸಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ. ರಾಜಕೀಯವಾಗಿ ಬೆಳೆಯಬಾರದೆಂದು ಕುತಂತ್ರಗಳನ್ನು ನಡೆಸುವುದು ರಾಜಕೀಯದಲ್ಲಿ ಸಾಮಾನ್ಯ. ಆದರೆ ಅದನ್ನೇ ಮುಖ್ಯ ನೆಪವಾಗಿಟ್ಟುಕೊಂಡು ಅವರಿಗೆ ಸಚಿವ ಸ್ಥಾನ ನೀಡದೇ ಇರುವುದು ರಾಜ್ಯದ ಮುಸ್ಲಿಂ ಸಮುದಾಯಕ್ಕೆ ತೀವ್ರ ಅಸಮಾಧಾನ ಉಂಟು ಮಾಡಾಗಿದೆ. ಆದ್ದರಿಂದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ನೂತನ ಸಚಿವ ಸಂಪುಟದಲ್ಲಿ ಶ್ರೀ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಇನ್ನೂ 5 ಜನ ಮುಸ್ಲಿಂ ನಾಯಕರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕೆಂದು ನಾವು ಆಗ್ರಹಿಸ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆ ನಾನು ಬಶೀರ್ ಅಹಮದ್ ಜಾಗೀರ್ದಾರ್, ಕಾರ್ಯದರ್ಶಿಗಳಾದ ನಮ್ಮ ಸರ್ಗೀರೋ, ಖಜಾಂಚಿ ರಫೀಕ್ ಅಹಮದ್ ಶಿರಹಟ್ಟಿ, ಸಂಸ್ಥೆಯ ಮಾಜಿ ಕಾರ್ಯದರ್ಶಿ ಮತ್ತು ಧಾರವಾಡ ಜಿಲ್ಲಾ ಸಫಾ ಬೈತುಲ್ ಮಾಲದ ಅಧ್ಯಕ್ಷರಾದ ಶ್ರೀ ನಜೀರ್ ಅಹಮದ್ ಮನಿಯಾರ್ ಅವರು, ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಇತರ ಮುಸ್ಲಿಂ ಮುಖಂಡರು, ನಮ್ಮ ದೀಪಕ್ ಚಿಂಚೂರು ಅವರು, ಶಂಭು ಸಾಲಿಮನಿಯವರು ಎಲ್ಲರೂ ಭಾಗವಹಿಸಿ, ನಮ್ಮ ರಜಿಯಾ ಸಂಗೋಳಿಯವರು ಮಾಜಿ ಡೆಪ್ಟಿ ಮೇಯರ್ ಉಪಮಹಾಪೌರರು ಹಾಜರಿದ್ದಾರೆ. ಇದನ್ನು ನಾವು ಇವತ್ತು ಆಧರಿಸ್ತಾ ಇದ್ದೇವೆ. ಹೊಸ ಸಚಿವ ಸಂಪುಟ ನಿರ್ಮಾಣ ಆಗಿದೆ ಕರ್ನಾಟಕ ಸರ್ಕಾರದಲ್ಲಿ. ಈಗ ಡಿ.ಕೆ. ಶಿವಕುಮಾರ್ ಸಾಹೇಬರ ಸಚಿವ ಸಂಪುಟದಲ್ಲಿ ನಾವು ಹಿಂದುಳಿದ ವರ್ಗದವರಿಗೆ ಒಂದು 5 ಸ್ಥಾನವನ್ನು ಕೊಡಬೇಕಂತ ಅಂಜುಮನ್ ಇಸ್ಲಾಂನವರು ಯಾವ ತರ ಒತ್ತಾಯ ಮಾಡ್ತಿದಾರೋ ಅದೇ ತರ ನಾವು ಸಹ ಒತ್ತಾಯವನ್ನು ಮಾಡ್ತಿದ್ದೇವೆ. ಯಾಕಂತಂದ್ರೆ ನಮ್ಮ ಮುಸ್ಲಿಂ ಸಮುದಾಯವೇ ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಯಾಕ್ ಬೋನ್. ಶ್ರೀ ಜಮೀರ್ ಅಹಮದ್ ಸರ್ 2018ನಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಅವರು ತಮ್ಮ ಜೊತೆಗೆ ಸಾಕಷ್ಟು ಜೆಡಿಎಸ್ ಕಾರ್ಯಕರ್ತರನ್ನ, ನಮ್ಮ ಮುಸ್ಲಿಂ ಸಮುದಾಯವನ್ನ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಅಂತ ಮಾಡಿದ್ರು. ಅವ್ರ ಜೊತೆ ಬಂದವರೆಲ್ಲರೂ ಸೋತ್ರ. ಆದ್ರೆ ಅವರು ಸತತವಾಗಿ 5 ಸಲ ಆಯ್ಕೆಯಾಗಿದ್ದಾರೆ. ಆದ್ರೆ ಅವರಿಗೆ ಇದು ದಕ್ಕಬೇಕಾದಂತ ಒಂದು ಸಚಿವ ಸ್ಥಾನವನ್ನ ಷಡ್ಯಂತ್ರದ ರೂಪದಲ್ಲಿ ಅದನ್ನ ಎಂಡ್ ಟೈಮಿಗೆ ಒಂದು ವಿಡಿಯೋನ ರಿಲೀಸ್ ಮಾಡಿ ಅವ್ರನ್ನ ತಪ್ಪಿಸಿದ್ದಾರೆ. ಆದ್ರೆ ನಮ್ಮೆಲ್ಲರ ರಿಕ್ವೆಸ್ಟ್ ಪ್ರಕಾರ ಅವ್ರನ್ನ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಅವ್ರನ್ನ ತಗೋಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಬೇಗಂ ಸಂಗೊಳ್ಳಿ, ಎಕ್ಸ್ ಡೆಪ್ಟಿ ಮೇಯರ್. ಆ ಸೆನ್ಸಸ್ ಮೊನ್ನೆ ನೂತನವಾಗಿ ಆಗಿದೆ, ವೆಲ್ಕಮ್. ಅದು ಮುಸಲ್ಮಾನರು ಎಷ್ಟು ಜನಸಂಖ್ಯೆ ಒಳಗಿದಾರ, SC ST ಎಷ್ಟಿದಾರ, ಬಹುಸಂಖ್ಯಾತರು ಎಷ್ಟಿದಾರ ಎಲ್ಲ ಭಾರತದ ಜನತೆಗೆ ಗೊತ್ತಾಗಿದೆ.
on the basis of caste census, being as a Hindu, I demand ನಮ್ಮ ಗೌರ್ಮೆಂಟಿಗೆ ಮುಸ್ಲಿಮ್ಸ್ ಕಾಸ್ಟ್ ಸೆನ್ಸಸ್ ಪ್ರಕಾರ ಇನ್ನೂ ಹೆಚ್ಚಿಗೆ ಬರ್ತಾವು 5 ಕ್ಯಾಬಿನೆಟ್ ಮಂತ್ರಿ ಕೊಡ್ರಿ ಅಂತ ಹೇಳಿ ನಂದು ಡಿಮಾಂಡ್ ಐತಿ. ಯಾಕಂತಂದ್ರ ಇವತ್ತು ಕಾಂಗ್ರೆಸ್ಗೆ ಬ್ಯಾಕ್ ಬೋನ್ ಯಾರಪ್ಪ ಅಂತಂದ್ರೆ ಮುಸ್ಲಿಮ್ಸ್ ಅಂಡ್ ದಲಿತ್ಸ್ ಅಂಡ್ OBC ಇವು ವೋಟ್ ಬ್ಯಾಂಕ್ ನಮ್ಮ ಕಾಂಗ್ರೆಸ್. ಇವತ್ತು ನಾನು ಬಹುಸಂಖ್ಯಾತ ಆದರೂ ಕೂಡ ನಾನು ಯಾಕೆ ಕೇಳ್ತೇನೆ ಅಂದ್ರೆ ಕಾಂಗ್ರೆಸ್ ಮೇಡ್ ಮೀ ಸೆಕ್ಯುಲರ್. Congress is the party where every human being can be accommodated. ಅದಕ್ಕೆ ಕಾಂಗ್ರೆಸ್ ಅಂತ ಒಳ್ಳೆ ಪಕ್ಷ ಇದು. ನಮ್ಮಲ್ಲೇ ಕೆಲವು ಹಿತಾಸಕ್ತಿಗಳು ಬೆಳವಣಿಗೆಗೆ ತೊಂದರೆ ಕೊಡ್ತಾವ ಕೆಲವೊಬ್ಬರಿಗೆ. ಇವತ್ತು ಅದಕ್ಕೆ ನಾನು ಓಪನ್ಲಿ ಡಿಮಾಂಡಿಂಗ್ ಏನಪ್ಪಾ ಅಂತಂದ್ರೆ 5 ಕ್ಯಾಬಿನೆಟ್ ಸಚಿವರು ಕೊಡಬೇಕು ಮುಸ್ಲಿಮ್ಸ್ಗೆ. ಉಳ್ಕಿದವ್ರ ಕಾಸ್ಟ್ ಪ್ರಕಾರ ಈಗ ನೋಡ್ರಿ, ಮೊನ್ನೆ ಅದು ಎಲ್ಲ ಸ್ಪಾನ್ಸನ್ ಎಲ್ಲಾ ಕಾಸ್ಟಿಗೆ ಎಷ್ಟು ಕೊಟ್ಟಾರ ನೋಡ್ರಿ, ಮುಸ್ಲಿಮ್ಸ್ಗೆ ಒಂದೇ ಕೊಟ್ಟಾರ. ಯಾಕೆ ಇನ್ನೊಂದು ಕೊಡ್ಬೋದಾಗಿತ್ತಲ್ಲ, ಮೊನ್ನೆ 2 ಕೊಡ್ಬೋದಾಗಿತ್ತು. ಇವ್ರದ್ದು ಏನಾಗೈತಿ, ಆವಾಜ್ ನಾವು ಮೈನಾರಿಟಿ ಅಂತ ಹೇಳಿ ಎಲ್ಲರೂ ಕೂಡಿ ಇವ್ರದ್ದು ಬಂದ್ರೆ ಯಾರು ಹೊರಗೆ ಬರಲ್ಲ. ನಾನ್ ನಿಂತ್ರ ಫಸ್ಟ್ ವೋಟ್ ಹಾಕಕ್ ಬರೋರು ಮುಸಲ್ಮಾನ್ರು ಕಾಂಗ್ರೆಸ್ಲಿಂದ. ಅವ್ರು ನಿಂತಾಗ ನಾವೀಗ ಅವ್ರ ಇದ್ದಾಗ ನಾವು ಮಾಡಿಲ್ಲ ಅಂದ್ರೆ ಇದು ನಾವು ಸೆಕ್ಯುಲರ್ ಅಂತ ಹೇಳಿ ಮಂದಿ ಮುಂದೆ ಹೇಳೋದು ತ್ರಾಸ ಆಗ್ತೈತಿ. ನನ್ಗೆ ಗೊತ್ತೈತಿದ ಇದ್ರಲಿಂದ ನನಗೆ ವೈಯಕ್ತಿಕ ಬಾಳ ಟೀಕಾ ಟಿಪ್ಪಣಿ ಬರ್ತಾವ. ಆದ್ರೆ ನಾನು ಐ ಆಮ್ ವಿತ್ ಮುಸ್ಲಿಂ ಮೈನಾರಿಟಿ ಸಮಾಜ. ಯಾಕಿದೇನೆ ಅಂತಂದ್ರೆ ದೇ ಆರ್ ದ ಸೆಕ್ಯುಲರ್ ವೋಟರ್ಸ್ ಆಫ್ ಕರ್ನಾಟಕ. ಅವ್ರ ಕ್ಯಾಂಡಿಡೇಟ್ ಹಾಕುದಿಲ್ಲ, ಅವ್ರು ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕ್ತಾರೆ. ಇದು ಉದಾಹರಣೆ ಐತಿ. ಅದಕ್ಕೆ ನಾನು ಇದ್ರ ಪರವಾಗಿ ಏನ್ ಕೇಳ್ಕೊತೀನಿ ಅಂದ್ರೆ 5 ಕ್ಯಾಬಿನೆಟ್ ಮಂತ್ರಿ ಕೊಡ್ರಿ. ಮತ್ತ ಈ ಷಡ್ಯಂತ್ರಲಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಉಳಿಸ್ಕೋಬೇಕು. ನಾವು ಎಲ್ಲರೂ ಕೂಡಿ ಇವತ್ತು ಜನಸಾಮಾನ್ಯರಿಗೆ ಎಲ್ಲರಿಗೂ ಬೇಕಾದವರು ಮಂತ್ರಿಗೆ ಇವತ್ತು ತಗೊಂಡಿಲ್ಲ, ಫಸ್ಟ್ ಲಿಸ್ಟ್ನಾಗ ಬರ್ಬೇಕಾಗಿ. ಅದಕ್ಕೆ ರೆಕ್ಟಿಫೈ ಮಾಡಿ ಬೇಗನೆ ತಗೋರಿ ಅಂತ ಹೇಳಿ ನಾವು DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ರಾಹುಲ್ ಗಾಂಧಿಗೆ ನೇರವಾಗಿ ನಿಮ್ಮ ಮುಖಾಂತರ ಕೇಳಿ. ಏನಂತ ಗೊತ್ತಿದೆ ರಿಯಾಲಿಟಿ ಹಿಂಗೇ ಬೇಕು. ಇವರು ಒಬ್ಬ ಕಾನ್ಸಂಟ್ರೇಷನ್ ಸಿಂಗಲ್ ಪರ್ಸನ್ ಇದೆ. 5 ಮಂದಿ ಒಳಗೆ ಸಿಂಗಲ್ ಬರಲ್ಲ. ಈಗ ಹೇಳಿದ್ರೆ 5 ಕೋಟಿ ನಮ್ಗೆ ಕೊಡ್ಬೇಕಂತ ನಮ್ದು ಬೇಡಿಕೆ. 5 ಜನ ಅಲ್ರಿ, 5 ಜನ ರಜೆಯಾಗ ಕೊಡಬಹುದು, ವಿದೌಟ್ MLA ಕೊಡಬಹುದು. ಆಮೇಲೆ ಸ್ವೇರಿಂಗ್ ಇನ್ ಮಾಡಬಹುದು, ಇವ್ರಿಗೆ ಕೊಡಬಹುದು. ನೀವು ಕೇಳಿರಲ್ಲ ಯಾರಿಗೆ ಕೊಡ್ಬೇಕಂತ ಹೇಳಿ. ನಾವು 1, 2 ಕೇಳ್ತಾ ಇಲ್ಲ, 5 ಕೇಳ್ತಾ ಇದ್ದೀವಿ. ರಜೆಯಾಗ ಕೊಡ್ಬೋದು. ಯಾಕಾಗಿ LLB ಆಗ್ಯಾರ ಅವರು, ಪ್ಲಸ್ ಇದಾಗ್ಯಾರ. ಆಮೇಲೆ MLC ಮಾಡಬಹುದು ಮಂತ್ರಿ, ಇವ್ರು ಕೊಡ್ಬೋದು. ನೀವು ನಿಮ್ಮ ಹೈಕಮಾಂಡ್ ಹೇಳ್ಬೇಕ್ರಿ ಅದನ್ನ. ನಾವು ಹೈಕಮಾಂಡ್ ನಾವೆಲ್ಲ ಹೇಳ್ತೀವಿ. ನಿಮ್ಮ ಹೇಳ್ತೀನಿ, ಆಯ್ಕೆಯಾದವ್ ಶಾಸಕರಿಗೆ ಬಿಟ್ಟು ರಜೆ ಬೇಗಂ ಅವ್ರು ಕೊಡಂಗಿಲ್ಲ. ನಮಗೂ ಗೊತ್ತೈತಿ, ನಿಮಗೂ ಗೊತ್ತೈತಿ. ಆಮೇಲೆ MLC ಗಳು ಅದಾರ ಅದರಲ್ಲಿ. ನೀವು ಪರ್ಟಿಕ್ಯುಲರ್ ಆಗಿ ಜಮೀರ್ ಅಹಮದ್ ಕೊಡ್ರಿ, ಅದ್ರ ಜೊತೆ 5 ಮಂದಿ ಕೊಡ್ರಿ ಅಂತ ಕೇಳಾಯ್ತೀರಿ. ಆ 5 ಮಂದಿಗೆ ಯಾರು ಕೊಡ್ಬೇಕಂತ ನೀವು ಹೇಳ್ಬಿಡ್ರಿ. 5 ಮಂದಿಗೆ ನೋಡ್ರಿ, ನಾವು ಜಮೀರ್ ಅಹಮದ್ ನಮ್ಮ ಅಂಜುಮನ್ ಸಂಸ್ಥಾಕ್ಕೆ ಹೆಲ್ಪ್ ಮಾಡ್ಯಾರ. ಸುದ್ದಿ ಪಾಯಿಂಟ್ ಬರ್ತೀನಿ, ಹೆಲ್ಪ್ ಮಾಡ್ಯಾರ. ಮತ್ತ ಇಲ್ಲಿ ಹುಬ್ಳಿ ಧಾರವಾಡದಾಗಿನ ಮಸೂತಿಗೆಲ್ಲ ಮಸೂತಿ ಇದಕ್ಕೆ ಅಗ್ನಿ ಧಾರಾಳವಾಗಿ ಕೊಟ್ಟಾರ. ಬಾಳ ಜನಕ್ಕ ಉಮ್ರಾಕ್ ಕಳಿಸ್ಯಾರ. ಅಂತ ವ್ಯಕ್ತಿ ಇದು 5,000 ವರ್ಷದ ಮೇಲೆ ಹುಡ್ತೈತದ. ಅಂತ ವ್ಯಕ್ತಿ ಎಲ್ಲಿ ಇದು ಮಾಡಿದ್ರು ಎಲ್ಲಾ ಸಮಾಜ ಕಟ್ಕೊಂಡು ಹೋಗ್ಯಾನ. ಈಗ ಮತ್ತೆ ನನಗೂ ಹೆಲ್ಪ್ ಮಾಡ್ಯಾರ, ಅವ್ರು ರಾಜಕೀಯವಾಗಿ ಹೆಲ್ಪ್ ಮಾಡ್ಯಾರ. ಇದು ನನಗೆ ಉಳ್ಕಿ ಲೀಡರ್ಸ್ಕ್ಕಿಂತ ಜಮೀರ್ ಅಹಮದ್ ಹತ್ತಿರದವ್ರು. ಇದರಲ್ಲಿ ಏನಿದೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದ ಮುತುವಲ್ಲಿಗಳು, ನಮ್ಗೆ ಹೆಚ್ಚಿನ ಮುತುವಲ್ಲಿಗಳು ಏನು ಕಾರ್ಯವೈಖರಿ ಜಮೀರ್ ಅಹಮದ್ ಖಾನ್ ಮಾಡಿದ್ದಾರೆ. ಎಲ್ಲ ಮಸೂತಿಗಳಿಗೆ, ಮುತುವಲ್ಲಿಗಳಿಗೆ, ಮೌಜನ್ಗಳಿಗೆ, ಪೇಶಿಮಾಮೆ ನಮಾಜ್ ಮಾಡ್ತಾರೆ, ಅವ್ರಿಗೆ ಇದು ಅವ್ರವ್ರ ಹಕ್ಕು ಕೊಡಿಸಿದ್ದಾರೆ. ಆ ಹಕ್ಕು ಅದರ ಪ್ರಕಾರ ಇಡೀ ರಾಜ್ಯದ ಮುತುವಲ್ಲಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆ ವ್ಯಕ್ತಿಯನ್ನು ಹೆಲ್ಪ್ ಮಾಡ್ತಿದ್ರೆ ಆ ಹೆಲ್ಪ್ ಅನ್ನು ನಾವು ಪರಿಗಣಿಸಬೇಕು. ಆ ಪ್ರಕಾರ ಅವ್ರು ಕೊಡ್ತಾರೆ. ಅಷ್ಟೇ ಅಲ್ಲದೆ ಇವರು ಒಬ್ಬರಿಗೆ ಅಂತಿಲ್ಲ, ನಾವು ಹೆಚ್ಚಿನ ನಮಗೆ ಮಂತ್ರಿ ಹೇಳಿ ನಾವು ಬೇಡಿಕೆ ಇದೆ. ಅಲ್ಲ, ಧಾರವಾಡ ಜಿಲ್ಲೆಯವರೇ ಅದ. ಧಾರವಾಡ ಜಿಲ್ಲೆಯವರ ಸಲೀಂ ಮೊಹಮ್ಮದ್ ಅವರು ಕೊಡಬೇಕಾ ಕೊಡಬಾರ್ದು? ಅಲ್ಲ, ಅವ್ರ ಹೆಸರು ಬರೋದಿಲ್ಲ. ಒಂದು ನಿಮಿಷ ತಡ್ರಿ, ನಾವು ಸಲೀಂ ಅಹಮದ್ ಕೊಡಬೇಡ ಅಂತ ಹೇಳಿಲ್ಲ. ಅಲ್ಲ, ಇಲ್ಲ ಬರೋದಿಲ್ಲ ಮಾಡ್ಬಿಡ್ರಿ. ನಾವು 5 ಜನ ಒಳಗೆ ಕೊಡೇವಿ. ನಾವು ಜಮೀರ್ ಅಹಮದ್ ನೋನ್ ನಮ್ಗೆ
ಎಲ್ಲ ಫಿಗರ್. ಜಮೀರ್ ಅಹಮದ್ ಇವತ್ತ ಸಮಾಜ ಸಂಘಟನೆ ಮಾಡ್ಯಾರ. ಅದ್ರ ಜೊತೆ ಇವತ್ತ ಹುಬ್ಬಳ್ಳಿ ಧಾರವಾಡ ಎರಡು ಅಂಜುಮನಿಗೆ ಒಂದು ಕ್ರೆಡಿಟ್ ಹೋಗ್ತೈತಿ. ಏನಪ್ಪಾ ಅಂತಂತಂದ್ರ ಶಿಗ್ಗಾವಿ ಸೀಟ್ ಮುಸ್ಲಿಂ ಸಮಾಜ ಬಹಳ ಸಲ ಸೋತೈತಿ, ಕೊಡಬೇಡ್ರಿ ಅಂತಿದ್ರು. ಆದ್ರೆ ವೈಯಕ್ತಿಕ ಎರಡು ಅಂಜುಮನ್ದವರು ಸ್ಟ್ರಗಲ್ ಇವತ್ತು ಏನಾರ ಪಟಾಣ MLA ಆಗಿದ್ರೆ ನಮ್ಮ ಎರಡು ಅಂಜುಮನ್ ಹೋರಾಟ್ಲಿಂದ ಆಗ್ಯಾರ. ಇವತ್ತು ಏನಾಗ್ತೈತಿ, ಈಗ ಬಹುಸಂಖ್ಯಾತರ ನಾನು ನೋಡಿನೇ, ಬಹುಸಂಖ್ಯಾತರ ಇದ್ರಾಗ ಅಲ್ಪಸಂಖ್ಯಾತರಿಗೆ ಒಂದು ತುಳಿಯುವಂತ ಸಿಸ್ಟಮೆಟಿಕ್ ಎಲ್ಲ ಕಡೆ ನಡೆದೈತಿ. ಇವತ್ತ ಓನ್ಲಿ ಮುಸ್ಲಿಂ ಸಮಾಜದಿಂದ ಹೋಟ್ ಹಾಕಕ್ ಒಂದೈತು ನಮ್ಮ ಪಕ್ಷಕ್ಕೆ. ಅವ್ರಿಗೆ ನ್ಯಾಯ ದೊರಕಿಸಿಕೊಡ್ಬೇಕಲ್ಲ ನಾವು. ಸೆಕ್ಯುಲರ್ ಇಂಡಿಯಾ, ಸೆಕ್ಯುಲರ್ ಕರ್ನಾಟಕ ಆಗ್ಬೇಕಾದ್ರೆ 5 ಮಂದಿಗೆ ನಾವು ಕೇಳಬೇಕು. ಆಸ್ ಬೀಂಗ್ ಆಸ್ ಹಿಂದೂ ಐ ಆಮ್ ಡಿಮಾಂಡಿಂಗ್ 5 ಮುಸ್ಲಿಮ್ಸ್. ಈ ಒಂದ್ ವೇಳೆ ಪಕ್ಷ ಸರ್ ಜಮೀರ್ ಅಹಮದ್ ಅವ್ರನ್ನ ಬಿಟ್ಟು ಉಳಿದ ಬೇರೆ 5 ಜನಕ್ಕೆ ಕೊಟ್ರೆ ನಿಮ್ದು ಒಪಿನಿಯನ್ ಏನು? ನಮ್ದು ಅದು ಆದ್ಮೇಲೆ ಹೇಳ್ತೀನಿ. ಈಗ ಏನಾಗಿಲ್ಲ, ಅಲ್ಲ ಕೊಟ್ರೆ ಏನು ಕೊಟ್ಟರೆ ಮಾಡಿದರೆ ಆಮೇಲೆ ಅಲ್ಲ ಮತ್ತೊಂದು ವೆಲ್ಕಮ್ ಮಾಡ್ತಾರೆ ಅಲ್ಲ ವೆಲ್ಕಮ್ ಅಲ್ರಿ, ಅದು ಆ ಸಿಚುವೇಶನ್ ಇಲ್ಲ. ವಿದೌಟ್ ಜಮೀರ್ ನಮ್ದು ಸಂಘಟನೆ ಆಗುದಿಲ್ಲ. ನಮ್ಮ ಪಕ್ಷ ಜಮೀರ್ ಅವರನ್ನ ರಿಜೆಕ್ಟ್ ಮಾಡಕ್ಕೆ ಇರುವಂತ ಕಾರಣ 2-3 ದಿನದಿಂದ ಚರ್ಚೆ ನಡೀತು. ಯಾರೋ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ. ಯಾರು ಸರ್, ಹೊರಗಿನವ್ರು ಮಾಡಿದಾರ ಅಥವಾ ನೋಡಿ? ಈಗ ನಿಮ್ಗೆ ಗೊತ್ತೈತಿ ಅದು ಇದಾವ. ಈಗ ಶಂಭುನ ನಂದು ಇಲ್ಲಿ ಕೂತ ಒಂದು ಫೋಟೋ ಹಾಕ್ತಾನ್ಬೇಕಾದ್ರೆ ನೀವು ನೋಡ್ರಿ. ನಾನು ಮೊನ್ನೆ ಒಂದು ಫೋಟೋ ಹಾಕಿ ಶಂಭು ಈಗ ಗೊತ್ಬಿಡ್ರಿ ಹಾಕ್ತಾರೆ. ನಮ್ಮ ಮನೆ ಒಂದ್ ಕಡೆ ಕೂತ ಹಾಕಿದ ಶಂಭು ನಾನು ನೋಡೇ ಇಲ್ಲല്ലോ ಇವ್ರನ್ನ ಅಂದೆ. ನನಗೆ ಹೊಡಿ ಫೋನ್ ಅವ್ರಿಗೆ ಅಂದೆ. ಅಲ್ಲ ವೆರಿಫೈ ಮಾಡ್ಬೋದು ಸರ್, ಅದನ್ನ ಮಾಡ್ಲಷ್ಟು ನಿಮ್ ಸರ್ಕಾರ ಅನ್ಫೋರ್ಡ್ ಐತಿನ ಅಂತ. ಸರ್ಕಾರ ಅನ್ಕೊಂಡಿಲ್ಲ, ರಾಜಕೀಯ ಒಳಗೆ ನಾ ಮುಂದ್ ಬರ್ಬೇಕು ಅನ್ನುವಂತ ಹವ್ಯಾಸದಲ್ಲಿ ನಮ್ಮ ಸಮಾಜಕ್ಕೆ ಬೇಕಾದವರಿಗೆ ಅನ್ಯಾಯ ಆಗ್ತಾ ಇದೆ. ಅರ್ಥ ಆತಲ್ಲ? ಆ ಅನ್ಯಾಯ ನಾವು ಸಹಿಸುವುದಿಲ್ಲ. ಜಮೀರ್ ಅಹಮದ್ ಸಾಹೇಬರಿಗೆ ಮಂತ್ರಿ ಮಾಡಬೇಕಂತ ಹೇಳಿ ನಿಮ್ಮ ಮುಖಾಂತರ ಕೇಳ್ತೇವೆ. ವಿದೌಟ್ ಜಮೀರ್ ಅಹಮದ್ ಆರ್ಗನೈಸೇಷನ್ ನಾವು ಇವತ್ತ ಸಂಘಟನೆ ಕಟ್ಟಲಿಕ್ಕೆ ಆಗಲ್ಲ. ಸರ್ 2013 ಜಮೀರ್ ಅಹಮದ್ ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ 2000 ಆಕ್ಟಿವ್ ಆಗಿ ಸಂಘಟನೆ ಮಾಡ್ಯಾರ ಅಂತ ಹೇಳಿದ್ದ. ಈಗ ನಾವು 2013 ನಮ್ ಕಾಂಗ್ರೆಸ್ ಬಂತು, 2018 ನಮ್ ಕಾಂಗ್ರೆಸ್ ಬಂತು. 18 ಆದ ಮೇಲೆ ನಾವು ಜಮೀರ್ ಅಹಮದ್ ಹೆಂಗಿದಾರ ಅನ್ನೋದು ಜನರಿಗೆ ಗೊತ್ತಾಗ್ತದೆ. ನಾವು ಎಲ್ಲ ಇದಕ್ಕೆ ಅಂಜುಮನ್ ಸಂಸ್ಥಾಕ್ಕೆ ಯಾವ ಬೇಕಾದ ಅಂಜುಮನ್ ಸಂಸ್ಥಾ ತೆಗೀರಿ. ಇವತ್ತಿನಷ್ಟ ನಮ್ಗ ಅಂಜುಮನ್ ಸಂಸ್ಥಾಕ್ಕೆ ರೊಕ್ಕ ಡೆವಲಪ್ಮೆಂಟಿಗೆ ಬಂದಿಲ್ಲ. ನಾ ಜಸ್ಟ್ ಹೇಳ್ತೀನಿ, ಅಲ್ಲಿ ಜನ್ನತ್ ನಗರ್ ವಾರ್ಡು, ಹುಬ್ಬಳ್ಳಿಯಾಗ ಒಂದು ವಾರ್ಡ್, ಅಲ್ಲಿ ರೋಡ್ ಇಲ್ಲ, ಗಟ್ರ ಇಲ್ಲ, ಇಮಿಡಿಯೇಟ್ ಅಲ್ಲಿ ಸ್ಯಾಂಕ್ಷನ್ ಮಾಡ್ಯಾರ ರೊಕ್ಕ. ಒಂದ ಮಾಡುವಂತ ಮಾನಸಿಕತೆ ಇರುವ ವ್ಯಕ್ತಿ ಅಂತಂದ್ರೆ ಜಮೀರ್. ಆಮೇಲೆ ಹೇಳಿ ಅದನ್ನ ಬಿ ಅದ್ ಮೇ ನಾಟ್ ಬಿ ಅಲ್ವಾ? ಅವ್ರೊಂದು ಪದ ಬಳಸ್ ಓಟ್ ಹಾಕ್ಬಿಡಿ, ಓಟ್ ಹಾಕ್ದಂಗ್ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ ಪಾರ್ಟಿನಲ್ಲಿ ಏನಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಅವ್ರು ಹಂಗ್ ಮಾಡಿದ್ರು ತಪ್ಪದು, ಅವ್ರು ಮಾಡಿಲ್ಲ. ಅದು ಅದನ್ನ ಹೇಳಿದ್ನಲ್ಲ ನಾನು. ಏನದು ಯಾರ ಮಾಡಿದ್ರು, ದೀಪಕ್ ಚಿಂಚನೆ ಮಾಡಿದ್ರು ತಪ್ಪು, ಶಂಭು ಮಾಡಿದ್ರು ತಪ್ಪು. ಆಸ್ ಎ ಮಿನಿಸ್ಟರ್ ಅಲ್ಲ, ಯಾರು ನೋಡ್ರಿ, ಷಡ್ಯಂತ್ರ ಅದೊಂದು. ಅದೇ ಇಂಪಾರ್ಟೆಂಟ್. ಈಗ ಚುನಾವಣೆ ಮೇಲೆ ಬಂದಿದ್ರೆ ಇನ್ವೆಸ್ಟಿಗೇಷನ್ ಮಾಡಬಹುದಿತ್ತು. ಅಲ್ಲ ಸರ್, ಅದು ವೆರಿಫೈ ಆಗಬೇಕು. ವೆದರ್ ಇಟ್ ಇಸ್ ಟ್ರೂ ಆರ್ ನಾಟ್. ರಾಮಚಂದ್ರಪ್ಪ ಅಂತ ಐಜಿಪಿ ಇದ್ರು, ನಂದಲ್ಲ ಅಂದ್ರೆ ಇವತ್ತು ಪ್ರೂವ್ ಆಗಿದೆ. ಬಂದು ಮಾತಾಡ್ತಾನೆ ಇಲ್ಲ ಅಣ್ಣ. ಈಸ್ ಪೊಲೀಸ್ ಆಫೀಸರ್, ಈಸ್ ಡಿಜಿಪಿ ಲೆವೆಲ್, ಮಾತಾಡಿಲ್ಲ. ದಿಸ್ ಇಸ್ ಅನ್ಹೆಲ್ದಿ ಕಾಂಪಿಟಿಷನ್ ಇನ್ ದ ಪಾರ್ಟಿ. ಫಾರ್ ದ್ಯಾಟ್ ಪಾರ್ಟಿ ಹೈಕಮಾಂಡ್ ಶುಡ್ ಟೇಕ್ ಗುಡ್ ಕೇರ್. ಇನ್ವೆಸ್ಟಿಗೇಟ್ ಮಾಡ್ಬೇಕಲ್ಲ. ಇನ್ವೆಸ್ಟಿಗೇಟ್ ಮಾಡ್ತಾರ ಬಿಡ್ತಾರ ಸೆಕೆಂಡ್ರಿ ಮಾಡೇ ಮಾಡ್ತಾರೆ. ನಾ ಆ ಸ್ಟೇಜ್ ನಾಗ ಇಲ್ಲ. ನನಗೆ MLA ಮಾಡಿದ್ರೆ ನಾ ಹೇಳ್ತಿದ್ದೆ. ನಾ ಆ ಸ್ಟೇಜ್ ನಾಗ ಇಲ್ಲ. ನಾ ಓನ್ಲಿ ಗ್ರಾಸ್ ರೂಟ್ ಲೆವೆಲ್. ಮುಸ್ಲಿಂ ಕಮ್ಯುನಿಟಿನಲ್ಲಿ ವೆರಿ ಗುಡ್ ಲೀಡರ್, ತುಂಬಾ ಹೆಲ್ಪ್ ಮಾಡ್ತಾರೆ. ಇಟ್ಸ್ ಆಲ್ ನೋನ್.
ಬಟ್ ಜಮೀರ್ ಅಹಮದ್ ಆ ರೀತಿ ಮಾತಾಡಿದ್ರ ಇಲ್ವ ಅನ್ನೋದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ That has to be investigated. that is the That's one thing. first ನಿಮ್ಮ ಅದು ಆಗ್ರಹ ಅದಿರ್ಬೇಕು. ನಾವೇನಂತೇವೆ Then you move on to other ಅದರಲ್ಲಿ ಎಐ ಇದ್ದಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು It's your version. It's your version. ಬಟ್ ಮೀನ್ ವೈಲ್ ವಾಟ್ ಐ ಆಮ್ ಟೆಲಿಂಗ್ ಬಿಕಾಸ್ ಆಫ್ ದ ಜಮೀರ್ ಅಹಮದ್ ಖಾನ್ ಹೂ ಹ್ಯಾಸ್ ಹೆಲ್ಪ್ ದ ಎಜುಕೇಶನ್ ಏರಿಯಾ ನಮ್ಗೇನಿದೆ ಒಂದು ಅವ್ರ ಬಗ್ಗೆ ಇದಿದೆ ಕಾರ್ಯವೈಖರಿ ಆ ಕಾರ್ಯವೈಖರಿಗೆ ಅವ್ರು ಹಿಡ್ಕೊಂಡೆ 5 ಜನನ್ನು ಮಿನಿಸ್ಟರ್ಗಳನ್ನು ಕೊಡಿ ನಮ್ಮ ಸಮುದಾಯಕ್ಕೆ ನಮ್ಮ ಜನಾಂಗಕ್ಕೆ ನಮ್ಮ ಕಮ್ಯುನಿಟಿಗೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಇದೇನಿದೆ ನಾನು ಖುಲಾ ಕಡಿದಾಗ ಹೇಳ್ತೇನೆ, ಅನ್ಲೆಸ್ ಅಂಡ್ ಅಂಟಿಲ್ ಎ ಮುಸ್ಲಿಂ ವೋಟ್ಸ್ ಫಾರ್ ದ ಪಾರ್ಟಿ ವಿಲ್ ನಾಟ್ ಬಿ ಇಲೆಕ್ಟೆಡ್. ಇದೇ ಇಶ್ಯೂನೇ ಅವರು ದಾವಣಗೆರೆಯಲ್ಲಿ highlight ಹೌದಾಯ್ತು, ಇಲ್ಲ ಆಯ್ತು, ಅದು ಕೇಳಿ ಮೆಜಾರಿಟಿ ಆಫ್ ದ ಮುಸ್ಲಿಮ್ಸ್ ಹ್ಯಾವ್ ವೋಟೆಡ್ ಫಾರ್ ದ ಕಾಂಗ್ರೆಸ್. ಅದರ್ವೈಸ್ ಕಾಂಗ್ರೆಸ್ ಅಲ್ಲಿ 90,000 ಸಾಧ್ಯನೇ ಇಲ್ಲ. 90,000 ವೋಟ್ ಇದಾವ. ನಾವು ಎಕ್ಸ್ಟೆನ್ಷನ್ ಏರಿಯಾದಾಗ ಹಿಂದ್ ಬಿದ್ವಿ, ಮುಸ್ಲಿಂ ಏರಿಯಾದಾಗ ಬಂದಾಗ ನಂಬರ್ 1 ನಾವು ಬಂದ್ವಿ. ಅಲ್ಲ ಮುಸ್ಲಿಮ್ಸ್ ಜನ ಮಾತು ಕೇಳಿಲ್ಲ ಸರ್. ಅವ್ರದ್ದು ಜಮೀರ್ ಅಹಮದ್ ಅವ್ರು ಆ ರೀತಿ ಮಾಡ್ಯಾರ, ಮಾತು ಕೇಳಿಲ್ಲ ಬಿಡಿ ಸರ್. ಮಾತು ಕೇಳೇನ ಮಾಡ್ಯಾರ, ಕೇಳಿ ಅದು ತಪ್ಪದು. ಅವ್ರು ಜಮೀರ್ ಅಹಮದ್ ಮಾತು ಕೇಳೇನ ಓಟ್ ಹಾಕಿದ್ದಲ್ಲಿ. ಲಾಸ್ಟ್ ಡೇ ಸರ್ ಎಸ್ಡಿಪಿ ಒಂದ್ ನಿಮಿಷ 3 ದಿವಸ ಮುಂಚೆ ಜಮೀರ್ ಅಹಮದ್ ಪಕ್ಷದ ಆದೇಶದ ಮೇರೆಗೆ ಅಲ್ಲಿ ಹೋದರು. ಅಲ್ಲಿ ಜನ ನೋಡಿ ನಾನೇ ಇದ್ದೆ, ಒಂದು 10,000 ಜನ ರಸ್ತೆದಾಗ ಸ್ವಾಗತ ಮಾಡಕತ್ತಿದ್ರು. ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಫಾರ್ ದ ದಾವಣಗೆರೆ ಇಲೆಕ್ಷನ್. ಈಗ ಶಿವಮೊಗ್ಗ ಶಿಗ್ಗಾವಿ ನೀವು ಸುಮ್ ಕೂತಿದ್ರ, ಅಂಜುಮನ್ದವ್ರು ಸುಮ್ ಕೂತಿದ್ರು, ಇವತ್ತು MLA ಮುಸ್ಲಿಂ ಅಲ್ಲಿ ಆರ್ಷ ಬರ್ತಿದ್ದಿಲ್ಲ, ಇನ್ನೊಂದು 100 ವರ್ಷ ಹೋಗ್ತಿತ್ತು ಅದು. ಬಿಕಾಸ್ ಅವ್ರು 2 ಅಂಜುಮನ್ ಕೂಡಿ ಡಿಮಾಂಡ್ ಮಾಡಿದ್ದಕ್ಕೆ ಇವತ್ತು ಮೈನಾರಿಟಿ ಅಲ್ಲಿ ಆರಿಸಿ ಬಂತು. ಈ ಸೆಕ್ಯುಲರ್ ದೇಶ ಯಾವಾಗ ಆಗ್ತೈತಿ, ಮೆಜಾರಿಟಿ ವಿಲ್ ವೋಟ್ ಫಾರ್ ಮೈನಾರಿಟಿ ಅಂತ ತಿಳುವಳಿಕೆ ಯಾವಾಗ ಬರ್ತದಲ್ಲ ಅವಾಗ ದೇಶ ಸೆಕ್ಯುಲರ್ ಆಗ್ತೈತಿ. ವಿ ಆರ್ ಓನ್ಲಿ ಟೇಕಿಂಗ್ ವೋಟ್ಸ್ ಫ್ರಮ್ ಮೈನಾರಿಟಿ. ವಿ ಶುಡ್ ಆಲ್ಸೋ ಗಿವ್ ವೋಟ್ ಟು ಮೈನಾರಿಟಿ. ಮುಸ್ಲಿಮರ ಮೇಲೆ ಬಹಳ ಪ್ರೀತಿ ಇದ್ರಿ ನೀವು. ನಾ ಮುಂಚಿಂದ ಇದೇನೆ ಪ್ರೀತಿ, ಯಾಕಂದ್ರೆ ನಾ ಇವತ್ತು ರಾಜಕೀಯ ಒಂದು ಶಾಸಕರ ಇದನ್ನು ಕೊಡಂಗಿಲ್ಲ, ನಾನು ಟಿಕೆಟ್ ಕೊಡಕ್ ಹಚ್ಚಿಲ್ಲ. ಯಾರು 7 ಕ್ಷೇತ್ರದಾಗ 1 ಕ್ಷೇತ್ರದಾಗ ಮುಸ್ಲಿಂ ಓಟ್ ಕೊಡಂಗಿಲ್ಲ, ಯಾರಿಗೂ ಟಿಕೆಟ್ ಕೊಡಂಗಿಲ್ಲ. ಕೊಟ್ಟಾರಲ್ಲ ಈಗ ಎಲ್ಲಿ ಕೊಟ್ಟಾರ ಸರ್? ಇದು ಶಿಗ್ಗಾವಿ ನಮ್ ಡಿಸ್ಟಿಕ್ ಅಲ್ಲಿ ಸರ್, ನಮ್ಮ MP ಕ್ಷೇತ್ರ. ಅಲ್ಲ MP ಕ್ಷೇತ್ರ ಕೇಳತ್ತಿಲ್ಲ. MP ಕ್ಷೇತ್ರ ಔಟ್ ಆಫ್ 8 ಇಸ್ಮಾಯಿಲ್ ತಮಾಡಿದಾರ ಒಂದು ಟಿಕೆಟ್ ಹೋಗ್ತು, ಅದನ್ನು ಇಲ್ಲಿ ನಿಂದಿರ್ತಿದ್ರೆ ಅದನ್ನು ಒಂದು ತಪ್ಪಿಸಿದ್ರು. ತಪ್ಪಿಸಿ ಈಗ ಮತ್ತೆ ನೀವು ಇವತ್ತು ಹೇಳ್ತೀರಿ ನಾವು ಮುಸ್ಲಿಮರು ಇದನ್ನ ಅಂತ ಹೇಳಿ ಕೈಂಡ್ ಇನ್ಫಾರ್ಮೇಶನ್. ಒಂದು MP ಸೀಟ್ ಕೊಟ್ರು, ಇದಕ್ಕೆ MLC ಕೊಟ್ರು, ಅದಕ್ಕೆ ಕಾಂಪೆನ್ಸೇಷನ್ MLC ಕೊಟ್ರು. ಒಂದು ಹೂಡಾ ಚೇರ್ಮನ್ ಕಂಟಿನ್ಯೂ 2 ಪೀರಿಯಡ್ ಮುಸ್ಲಿಮ್ಸ್ಗೆ ಮಾಡಕತ್ತೈತಿ. 3ನೇದ್ದು 2018 ಎಲೆಕ್ಷನ್ದಾಗ 2 ಸೀಟ್ ಮುಸ್ಲಿಮ್ಸ್ ಕೊಟ್ಟಿದ್ರು. ಎಲ್ಲಿ ಶಿಗ್ಗಾವಿ ಅಂಡ್ ಧಾರವಾಡ ಕೊಟ್ಟಿದ್ರು. ನಾವೇನ್ ಕೇಳಾಕತ್ತೀವಿ, ಎಲ್ಲಿ ಇಲೆಕ್ಟ್ ಆಗು 100% ಐತಿ ಅಲ್ಲಿ ಮುಸ್ಲಿಮರಿಗೆ ಕೊಡ್ರಿ ಅಂತ ಕೇಳಾಕತ್ತೀವಿ. ಶಿಗ್ಗಾವಿ ಒಳಗ ಕೊಟ್ಟರು, ಈಗ ಸರ್ಕಾರ ಇದ್ದಾಗ ಆರಿಸಿ ಬಂತು. ಹಂಗ ದಾವಣಗೆರೆಗೆ ಕೊಟ್ಟಿದ್ರು, ಇನ್ನೂ ಹೆಚ್ಚಿನ ಪ್ರಮಾಣದಾಗ ಆರಿಸಿ ಬರ್ತಿತ್ತು. ಬಟ್ ಶಾಮನೂರ್ ಶಿವಶಂಕರಪ್ಪ ಅವ್ರು ತೀರ್ಕೊಂಡಿದ್ದಕ್ಕೆ ಅವ್ರ ಮನೆಗೆ ಕೊಟ್ಟಾರ ಟಿಕೆಟ್. ಇಲ್ಲೂ ಮೆಟಿ ತೀರ್ಕೊಂಡಿದ್ದಕ್ಕೆ ಅವ್ರ ಮನೆಗೆ ಕೊಟ್ಟಾರ. ಅದಕ್ಕೆ ನಮ್ಮ ಪಾರ್ಟಿ ಯಾವಾಗೂ ಎಲ್ಲಾರು ಕಟ್ಕೊಂಡು ಹೋಗ್ತೈತಿ. ಪಕ್ಷ ಮುಸ್ಲಿಂ ವಿರೋಧಿ ಯಾರು? ಕಾಂಗ್ರೆಸ್ ಪಕ್ಷ ಅಲ್ಲ, ಟಿಕೆಟ್ ಕೊಟ್ಟಿಲ್ಲ ಸರ್. ಟಿಕೆಟ್ ಮುಸ್ಲಿಂ ವಿರೋಧಿ. ನಮ್ಮ ಕಾಂಗ್ರೆಸ್ ಪಕ್ಷ ಎಂದೂ ಯಾವ ಸಮಾಜದ ವಿರೋಧಿ ಅಲ್ಲ. ಜಮೀರ್ ಅಹಮದ್ ಅವ್ರು ಮಾಡ ಸಲೀಂ ಅಹಮದ್ ಬರ್ತಾರ, ಜಮೀರ್ ಅಹಮದ್ ಬರ್ತಾರ, ಸಲೀಂ ಅಹಮದ್ ಬರ್ತಾರ, ತನ್ವೀರ್ ಸೇಠು ಬರ್ತಾರ. ಈಗ ಬರೇ ದೋನಸ್ ದಿನಕ್ಕ ಏಕಿಸ್ ದಿನಕ್ಕ ಸರ್ ನಿಮ್ಗೆ 5 ಮಂದಿ ಹೆಸರು ನೆನಪಾಗವಲ್ಲ ಸರ್. 5 ಮಂದಿ ಸಲೀಂ ಅಹಮದ್ ಹೇಳಿದೆ, ಜಮೀರ್ ಅಹಮದ್ ಹೇಳಿದೆ, ಮತ್ತೊಂದು ಉಳಿದೊಳಗೆ ಕೊಡ್ತಾರ. ಅದೇ 5 ಮಂದಿ. ನಾ ಏನ್ ಸಿದ್ದರಾಮಯ್ಯನೋ ಏನ್ DK ಶಿವಕುಮಾರ್ ನಾ ಹೇಳಕ ಅವ್ರಕ್ಕಿಂತ ಹೆಚ್ಚಿಗೆ ಸರ್. ಹೇಳ್ಕೊರಿ, ಇನ್ನು ಯಾರಿದಾರ ಅವ್ರು. ನಾ ರಜಿಯಾ ಅಂತ ಹೇಳ್ತೇನೆ, ರಜಿಯಾ ಸಂಗೊಳ್ಳಿ LLB ಅವ್ರು ಕೊಟ್ರೆ ನಾವು ಕರ್ನಾಟಕ ಇನ್ನೂ ಸಂಘಟನೆ ಆಗ್ತದೆ ಅಂತ ಹೇಳ್ತೀನಿ. MLA ಇರ್ಬೇಕು. ಹೇಳಿದ್ರಿ MLC ಮಾಡಿಸ್ತಿದ್ರಿ, ಎಲ್ಲಿ ಹೇಳ್ರಿ, ನಮ್ಮ ಲೀಡರ್ ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗ್, ನಮ್ಮ ಲೀಡರ್ ಸ್ಟ್ರಾಂಗ್ ಇದ್ರೆ ನಾವೆಲ್ಲ ಸ್ಟ್ರಾಂಗ್ ಇದ್ವಿ. ಯಾರು CM ಸರ್? DKC ಅವರು ಇಲ್ರಿ, ನಮ್ಮ ಲೀಡರ್ ನನ್ ಟಿಕೆಟ್ ಕೊಡಿಸಿದವ್ರು ಜಮೀರ್ ಅಹಮದ್. ನಮ್ಮ ಲೀಡರ್ ಅವ್ರು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗ್. ಎಸ್ ಸರ್.